ಸ್ನೇಹಿತರೆ, ಮನೆಯನ್ನು ಯಾವ ರೀತಿ ಇಟ್ಕೊಂಡ್ರೆ ಲಕ್ಷ್ಮಿ ಮನೆಗೆ ಬರ್ತಾಳೆ? ಮಹಾಲಕ್ಷ್ಮಿಯ ಆಗಮನ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದರೆ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಸರ್ವ ಸುಖ ಸಂತೋಷ ಸಂಪತ್ತು ಸಮೃದ್ಧಿ ಸಿಗುತ್ತೆ. ಅಂತಹ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಸದಾಕಾಲ ಇಟ್ಕೊಳ್ಳಲು ಕೆಲವೊಂದು ರೀತಿ ನಿಯಮಗಳನ್ನು ಪಾಲಿಸಬೇಕು. ಹಾಗಾದರೆ ಬನ್ನಿ, ಯಾವ ರೀತಿ ನೀತಿಗಳನ್ನು ಪಾಲಿಸಿದ್ರೆ, ನಿಯಮಗಳಿಂದ ದೇವಿಗೆ ಪೂಜೆಯನ್ನು ಸಲ್ಲಿಸಿದ್ರೆ ಮಹಾಲಕ್ಷ್ಮಿ ಮನೆಯಲ್ಲಿ ಇರ್ತಾಳೆ ಅಂತ ತಿಳಿದುಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮಹಾಲಕ್ಷ್ಮಿ ದೇವಿ ನಮಗೆ ಧನ ಸಂಪತ್ತು ಸಮೃದ್ಧಿಯನ್ನು ಕೊಡ್ತಾಳೆ. ದೇವಿ ಯಾವ ಸ್ಥಳದಲ್ಲಿ ನೆಲೆಸಿರ್ತಾಳೋ ಆ ಸ್ಥಳದಲ್ಲಿ ಎಂದಿಗೂ ಧನ ಧಾನ್ಯ ಸಂಪತ್ತಿನ ಕೊರತೆ ಇರುವುದೇ ಇಲ್ಲ. ಆದರೆ ಮನೆಯನ್ನು ನಾವು ಯಾವ ರೀತಿ ಅಲಂಕಾರ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಇಷ್ಟವಾಗುತ್ತೆ, ಯಾವ ರೀತಿ ಪೂಜೆ ಮಾಡಿದ್ರೆ ಮನೆಗೆ ಆಗಮಿಸ್ತಾಳೆ ಅಂತ ತಿಳ್ಕೋಬೇಕು. ಲಕ್ಷ್ಮೀ ದೇವಿ ಯಾವ ಮನೆಯಲ್ಲಿ ನೆಲೆಸಿರ್ತಾಳೋ ಆ ಮನೆಯಲ್ಲಿ ಯಾವತ್ತೂ ಹಣದ ಸಮಸ್ಯೆ, ಆರ್ಥಿಕ ಸಂಕಷ್ಟ, ಧನ ಧಾನ್ಯದ ಕೊರತೆ ಉಂಟಾಗುವುದಿಲ್ಲ. ದೇವಿ ವಾಸವಾಗಿರುವ ಮನೆಯಲ್ಲಿ ಸಂಪತ್ತು ಸಂತೋಷ ಶಾಂತಿ ಸದಾ ನೆಲೆಸಿರುತ್ತೆ. ಅಂತಹ ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡಲು ಮೊದಲಿಗೆ ಮಾಡಬೇಕಾದ ಕೆಲಸ ಅಂದರೆ ಮನೆಯ ಮುಂದೆ ಮುಂಜಾನೆ ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಬೇಕು. ಹೊಸ್ತಿಲ ಪೂಜೆಯನ್ನು ತಪ್ಪದೇ ಮಾಡಬೇಕು. ಪ್ರತಿನಿತ್ಯ ಹೊಸ್ತಿಲ ಪೂಜೆಯನ್ನು ಮಾಡೋದು, ಮನೆಯ ಮುಂದೆ ರಂಗೋಲಿಯನ್ನು ಹಾಕೋದು ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡದಂತೆ. ಇದರೊಂದಿಗೆ ನೀವು ಮನೆಯನ್ನು ಕೂಡ ಅಲಂಕರಿಸಬೇಕು. ಮಹಾಲಕ್ಷ್ಮಿಗೆ ಬಾಗಿಲಿಗೆ ಪೂಜೆಯನ್ನು ಮಾಡಿ ಸ್ವಾಗತವನ್ನು ಕೋರಬೇಕು. ಮನೆ ಸುಂದರವಾಗಿ ಕಾಣುವಂತೆ ಅಲಂಕಾರವನ್ನು ಮಾಡಬೇಕು. ಮೊದಲಿಗೆ ರಂಗೋಲಿಯಲ್ಲಿ ಮಂಡಲ ರಂಗೋಲಿ ತುಂಬ ವಿಶೇಷವಾದದ್ದು. ಮಂಡಲ ರಂಗೋಲಿಯನ್ನು ಹಾಕೋದ್ರಿಂದ ದೇವಿ ಬಂದು ಆ ಮಂಡಲದಲ್ಲಿ ಆಸೀನಳಾಗ್ತಾಳೆ ಅಂತ ಹೇಳ್ತಾರೆ. ನಿಮಗೆ ಇಷ್ಟವಾದ ಬಣ್ಣವನ್ನು ಬಳಸಿ ಮನೆಯ ಬಾಗಿಲಿಗೆ ಮಂಡಲ ರಂಗೋಲಿಯನ್ನು ಹಾಕಿ. ಬಾಗಿಲಿನಲ್ಲಿ ಮಾತ್ರವಲ್ಲದೆ ಮನೆಯ ಗೋಡೆಗಳ ಮೇಲೂ, ಮನೆಯ ಮಧ್ಯಭಾಗದಲ್ಲಿ ಅಂದರೆ ಹಾಲ್ನಲ್ಲೂ ಕೂಡ ಈ ಮಂಡಲ ರಂಗೋಲಿಯನ್ನು ಹಾಕಬಹುದು. ಮಂಡಲ ಹಾಕಿದ ಸ್ಥಳದಲ್ಲಿ ತಾಯಿ ಬಂದು ಕುಳಿತುಕೊಳ್ತಾಳೆ ಅಂತ ನಂಬಿಕೆ. ಇನ್ನು ಮತ್ತೊಂದು ನಿಯಮದ ಪ್ರಕಾರ ದೇವರ ಮನೆಯನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ಮಿಸಬೇಕು. ಅದರಲ್ಲೂ ಈಶಾನ್ಯ ಮೂಲೆಯಲ್ಲಿ ದೇವರ ಮನೆಯನ್ನು ನಾವು ಕಟ್ಟೋದ್ರಿಂದ ತುಂಬಾ ಒಳ್ಳೆಯದು. ದೇವರ ಕೋಣೆಗೆ ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂತಹ ಬಿಳಿ, ಹಳದಿ, ತಿಳಿ ಗುಲಾಬಿ ಈ ರೀತಿಯಾದ ಪೇಂಟನ್ನು ಮಾಡಿಸ್ಬೇಕಾಗತ್ತೆ. ದೇವರ ಕೋಣೆಯಲ್ಲಿ ಮುಖ್ಯವಾಗಿ ಪಂಚದೇವರನ್ನು ಮತ್ತು ಒಂದು ಕಲಶವನ್ನು ಕಡ್ಡಾಯವಾಗಿ ಇಡಲೇಬೇಕು. ಕೆಲವರ ನಿಯಮದ ಪ್ರಕಾರ ಕಲಶವನ್ನು ಇಡದೆ ಪೂಜೆ ಮಾಡಬಹುದು, ಆದರೆ ಕಲಶವನ್ನು ಇಟ್ಟರೆ ತುಂಬಾ ಶುಭ ಅಂತ ಹೇಳಲಾಗುತ್ತೆ. ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ದೇವರ ಕೋಣೆಯಲ್ಲಿ ತುಳಸಿ ಬಳಿ, ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಹಚ್ಚಿಟ್ರೆ ತುಂಬಾ ಒಳ್ಳೆಯದು. ಪ್ರತಿದಿನ ಸಾಧ್ಯವಾಗದೆ ಹೋದರೂ ಶುಕ್ರವಾರದ ದಿನ ಹಚ್ಚಿಡಕ್ಕೆ ಪ್ರಯತ್ನ ಮಾಡಿ. ಪ್ರತಿನಿತ್ಯದ ಜಂಜಾಟದಲ್ಲಿ ಕೆಲವರಿಗೆ ಪೂಜೆ ಮಾಡಲು ಸಾಧ್ಯವಾಗದೇ ಹೋಗಬಹುದು. ಅಂಥವರು ಶುಕ್ರವಾರದ ದಿನ ಮರೆಯದೆ ಈ ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಿಡಿ. ಮನೆಯ ವಾತಾವರಣವನ್ನು ಸುಗಂಧಭರಿತವಾಗಿ ಇರಿಸೋದು ತುಂಬಾ ಒಳ್ಳೆಯದು. ಅದಕ್ಕಾಗಿ ದೀಪವನ್ನು ಹಾಕೋದ್ರಿಂದ ಮನೆ ಸುಗಂಧಮಯವಾಗಿ ಕಾಣುತ್ತೆ. ಇನ್ನು ಮನೆಯ ಯಾವುದೇ ಸ್ಥಳದಲ್ಲಾಗಿರಬಹುದು, ವಿವಿಧ ಆಕಾರವುಳ್ಳ, ವಿವಿಧ ವಿನ್ಯಾಸವುಳ್ಳ ಗಂಟೆಗಳನ್ನು ನೇತು ಹಾಕಿ. ಅದರಿಂದ ಬರುವಂತಹ ಶಬ್ದಕ್ಕೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿ ಇರುತ್ತೆ. ನೇತು ಹಾಕಲು ಬಳಸುವ ಗಂಟೆ ಮಣ್ಣಿನಿಂದ ತಯಾರಿಸಿದ್ದು ಆಗಿರಬಹುದು, ಅಥವಾ ಲೋಹದ ಗಂಟೆಗಳಾದರೂ ಆಗಿರಬಹುದು. ಲೋಹದ ಗಂಟೆಗಳಾದರೆ ಆ ಶಬ್ದ ಇಡೀ ವಾತಾವರಣವನ್ನೇ ಆಹ್ಲಾದಕರವಾಗಿ ಉಂಟು ಮಾಡುತ್ತೆ. ಇನ್ನು ಮನೆಯ ಹಾಲ್ನಲ್ಲಿ, ದೇವರ ಕೋಣೆಯ ಮುಂಭಾಗದಲ್ಲಿ ಒಂದು ಬಟ್ಟಲಿನಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಹೂಗಳನ್ನು ಹಾಕಿಡಿ. ಇದು ಕೂಡ ಮನೆಗೆ ಧನಾತ್ಮಕತೆಯನ್ನು ತಂದುಕೊಡುತ್ತೆ. ಮನೆಯಲ್ಲಿ ವಾಸಿಸುವವರ ಮನಸ್ಸಿಗೆ ಸಂತೋಷ ಶಾಂತಿಯನ್ನು ತರುತ್ತೆ, ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತೆ. ದೇವರ ಕೋಣೆಯಲ್ಲೂ ಕೂಡ ನಾವು ಈ ರೀತಿ ಪೂಜಾ ತಟ್ಟೆಯಲ್ಲಿ, ಬಟ್ಟಲಿನಲ್ಲಿ ಹೂಗಳನ್ನು ಹಾಕಿ ಇಡಬಹುದು. ಗುಲಾಬಿ, ಸೇವಂತಿಗೆ, ಮಲ್ಲಿಗೆ ಹೂಗಳನ್ನು ಬಳಸಬಹುದು. ಇನ್ನು ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡ್ತಾ ಇರ್ತೀವಿ. ದೇವರಿಗೆ ಆ ಸಮಯದಲ್ಲಿ ಆರತಿಯನ್ನು ಮಾಡ್ತೀವಿ. ಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಕ್ಕೆ ಶುಕ್ರವಾರದ ದಿನ ವಿಶೇಷ ಪೂಜೆಯನ್ನು ಮಾಡಿ. ಶುಕ್ರವಾರ ಮುಂಜಾನೆಯಲ್ಲದೆ ಸಂಜೆ ಕೂಡ ಸೂರ್ಯಾಸ್ತದ ಬಳಿಕ ಕೈಕಾಲನ್ನು ತೊಳೆದು ಶುದ್ಧವಾಗಿ ನಾವು ಪೂಜೆಯನ್ನು ಮಾಡಬೇಕು. ಮುಂಜಾನೆ ಪೂಜೆ ತುಂಬಾ
ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಮಹಾಲಕ್ಷ್ಮಿಗೆ ಮುಂಜಾನೆ ಮುಸ್ಸಂಜೆ ಪೂಜೆ ತುಂಬಾ ಶ್ರೇಷ್ಠ. ಇದರೊಂದಿಗೆ ಆಕೆಗೆ ಪ್ರಿಯವಾದ ನೈವೇದ್ಯವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಅದನ್ನು ಮನೆಯವರೆಲ್ಲರೂ ಸೇರಿ ಪ್ರಸಾದವಾಗಿ ಸ್ವೀಕರಿಸಿ. ಇನ್ನು ಮನೆಯ ಪ್ರವೇಶ ದ್ವಾರ ತುಂಬ ಮುಖ್ಯವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ನೀವು. ಶುಕ್ರವಾರದ ದಿನ ಆಗಿರ್ಬೋದು, ಪ್ರತಿನಿತ್ಯ ಆಗಿರ್ಬೋದು, ಪ್ರವೇಶ ದ್ವಾರವನ್ನು ನೀರಿನಿಂದ ತೊಳೆದು ಹೊಸ್ತಿಲ ಮುಂದೆ ಹೊಸ್ತಿಲಿನ ಬಳಿ ರಂಗೋಲಿಯನ್ನು ಹಾಕಿ, ಇದರ ಬಳಿಕ ಹೊಸ್ತಿಲಿಗೆ ಸಾಧ್ಯವಾದರೆ ತೋರಣ ಹಾಕಿ. ಪ್ರತಿನಿತ್ಯ ತೋರಣ ಹಾಕೋದು ತುಂಬಾ ಕಷ್ಟ. ಹಬ್ಬ ಹರಿದಿನಗಳಲ್ಲಿ ತಪ್ಪದೆ ಹಾಕಿ. ಅರಿಶಿನ ಕುಂಕುಮ ಹಚ್ಚಿ ಪೂಜೆಯನ್ನು ಮಾಡಿ ಹೊಸ್ತಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆ, ಮಂಡಲ ಚಿಹ್ನೆ ಅಥವಾ ಓಂ ಚಿಹ್ನೆಯನ್ನು ಬರೆದ್ರೆ ತುಂಬಾ ಒಳ್ಳೆಯದು. ಮಹಾಲಕ್ಷ್ಮಿ ಆಕರ್ಷಿತಳಾಗ್ತಾಳೆ. ಇಷ್ಟೇ ಅಲ್ಲದೆ ಮನೆಯಲ್ಲಿರೋರು ಕೂಡ ಪ್ರತಿನಿತ್ಯ ಧನಾತ್ಮಕತೆಯನ್ನು ಪಾಲಿಸಿಕೊಂಡು ಬಂದರೆ ತುಂಬಾ ಒಳ್ಳೆಯದು. ಒಳ್ಳೆಯ ಮಾತುಗಳನ್ನು ಆಡುವುದು, ಗುರು ಹಿರಿಯರಿಗೆ ಗೌರವವನ್ನು ನೀಡುವುದು, ಮನೆಯಲ್ಲಿರುವಂತಹ ಗುರು ಹಿರಿಯರ ಮಾತುಗಳನ್ನು ಪಾಲಿಸೋದು, ಇವೆಲ್ಲ ತುಂಬಾ ಒಳ್ಳೆಯದು. ಮಹಾಲಕ್ಷ್ಮಿಗೆ ಇವೆಲ್ಲ ತುಂಬಾ ಇಷ್ಟವಾಗುತ್ತೆ. ಯಾರು ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಆಡ್ತಾರೋ, ದೊಡ್ಡವರಿಗೆ ಯಾರು ಬೆಲೆಯನ್ನು ಕೊಡೋದಿಲ್ವೋ ಅಂಥವರ ಬಳಿ ಮಹಾಲಕ್ಷ್ಮಿ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ. ಮಹಾಲಕ್ಷ್ಮಿಗೆ ಸ್ವಚ್ಛತೆ, ಶುದ್ಧತೆ ಅಂದರೆ ತುಂಬಾ ಇಷ್ಟ. ಶಾಂತಿ ಅಂದರೆ ತುಂಬಾ ಇಷ್ಟ. ಮನೆಯಲ್ಲಿ ಯಾವಾಗಲೂ ಶಾಂತಿಯಿಂದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ತಾಯಿಯನ್ನು ಪೂಜಿಸಿ ದೇವಿ ಒಲಿತಾಳೆ. ಬೇಗನೆ ಮನೆಯಲ್ಲಿ ಸದಾಕಾಲ ನೆಲೆಸ್ತಾಳೆ. ಹಾಗೆ ಶುಕ್ರವಾರದ ದಿನ ಮಹಾಲಕ್ಷ್ಮಿ ಪೂಜೆಯ ಜೊತೆ ಮಹಾಲಕ್ಷ್ಮಿ ಅಷ್ಟೋತ್ತರ, ಕನಕಧಾರ ಸ್ತೋತ್ರ, ಲಲಿತಾ ಸಹಸ್ರನಾಮ, ಹೀಗೆ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಮಂತ್ರಗಳು, ಸ್ತೋತ್ರಗಳನ್ನು ಹೇಳೋದ್ರಿಂದ ಮಹಾಲಕ್ಷ್ಮಿ ಪ್ರೀತಿ ಪಾತ್ರ ಮಹಾಲಕ್ಷ್ಮಿಗೆ ಬೇಗನೆ ಪ್ರೀತಿ ಪಾತ್ರರಾಗ್ಬೋದು ನಾವು. ಹಾಗೆಯೇ ದೇವಿಯನ್ನು ಒಲಿಸಿಕೊಳ್ಬೋದು. ಈ ಸರಳ ಸುಲಭ ಉಪಾಯಗಳನ್ನು ಬಳಸಿ ಮಹಾಲಕ್ಷ್ಮಿಯ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದಯವಿಟ್ಟು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.